ಗುರುವಾರ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಇರುವಂತಹ ಸಮಸ್ಯೆಗಳು, ಅಡೆತಡೆಗಳು ದೂರವಾಗುತ್ತೆ. ಹೌದು, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದ ದಿನಕ್ಕೆ ಹೆಚ್ಚು ಮಹತ್ವ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಉದ್ಯೋಗ ಸಿಗದೆ ಇರೋದಕ್ಕೆ, ಸಿಕ್ಕಿರುವ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲ ಅಂತ ಅಂದರೆ, ಬಡ್ತಿ ವಿಳಂಬವಾಗ್ತಿದ್ರೆ, ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಿದ್ರೆ, ವ್ಯಾಪಾರದಲ್ಲಿ ನಷ್ಟ ಆಗ್ತಿದ್ರೆ, ಗ್ರಾಹಕರ ಕೊರತೆ ಇದ್ರೆ, ಹಣದ ಹರಿವು ಕಡಿಮೆಯಾಗಿದ್ರೆ, ಇಂತಹ ಸಮಸ್ಯೆಗಳಿಗೆ ಗುರುವಾರದ ದಿನ ಉತ್ತಮವಾದ ಪರಿಹಾರವಿದೆ ಅಂತ ಹೇಳ್ತದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಈ ದಿನವನ್ನ ಗುರುಗ್ರಹ ಮತ್ತು ವಿಷ್ಣುವಿನ ಆರಾಧನೆಗೆ ಬಹಳ ಉತ್ತಮವಾದದ್ದು. ಗುರುವಾರದಂದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಂಪ್ರದಾಯವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಗಳು ದೂರವಾಗುತ್ತೆ. ಹಾಗಾದರೆ ಈ ಒಂದು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ಗುರುವಾರ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಕೂಡ ಒಲುಮೆಯ ಗರಿಗೆ ಆಧಾರದ ಸ್ವಾಗತ. ಹಾಗಾದರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಆಗ್ತಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ನೀವು ಗುರುವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಥವಾ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಹಳದಿ ಅಥವಾ ತಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಯಾಕಂದರೆ ಹಳದಿ ಮತ್ತು ತಿಳಿ ಬಣ್ಣದ ವಸ್ತ್ರ ಗುರುವಿಗೆ ಸಂಕೇತ. ನಂತರ ಮನೆಯ ಪೂಜಾ ಕೋಣೆಯಲ್ಲಿ ವಿಷ್ಣು ಅಥವಾ ಗುರು ಬೃಹಸ್ಪತಿಯ ಚಿತ್ರ ಅಥವಾ ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಅರಿಶಿನ ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ಓಂ ರೂಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಈ ಜಪದಿಂದ ಮನಸ್ಸಿಗೆ ಏಕಾಗ್ರತೆ ಬರಲು ಮತ್ತು ಆತ್ಮವಿಶ್ವಾಸ ಹೆಚ್ಚಲು ಸಹಾಯವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ, ಉದ್ಯೋಗಕ್ಕಾಗಿ ಅನೇಕ ಸಂದರ್ಶನಗಳನ್ನು ನೀಡಿದರೂ ಕೂಡ ಕೆಲಸ ಸಿಗ್ತಾ ಇಲ್ಲ, ಕಚೇರಿಯಲ್ಲಿ ಪದೇ ಪದೇ ತೊಂದರೆಗಳು ಎದುರಾಗ್ತಿದೆ ಅಥವಾ ಬಡ್ತಿಗಳು ವಿಳಂಬವಾಗ್ತಿದೆ ಅಂತ ಅಂದರೆ, ಗುರುವಾರ ನೀವು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಶಿಕ್ಷಣ ಸಾಮಗ್ರಿಗಳನ್ನು ದಾನವಾಗಿ ನೀಡಬೇಕು. ಇದರಿಂದ ಹೆಚ್ಚು ಫಲಗಳು ನಿಮಗೆ ಸಿಗುತ್ತೆ, ಗುರುವಿನ ಅನುಗ್ರಹ ಸಿಗುತ್ತೆ. ಇದರ ಜೊತೆಗೆ ಶಿಕ್ಷಕರು, ಹಿರಿಯರು ಮತ್ತು ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಗುರುಗ್ರಹದ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಇದು ಉತ್ತಮವಾದಂತಹ ಮಾರ್ಗ, ಪರಿಹಾರ ಅಂತ ಹೇಳಲಾಗುತ್ತೆ. ಗುರುವಾರ ಸುಳ್ಳು ಮಾತು, ಕೋಪ, ಅವಮಾನಕಾರಿ ಮಾತುಗಳನ್ನು ಸಾಧ್ಯವಾದಷ್ಟು ನೀವು ತಪ್ಪಿಸಿ ವಿನಯದಿಂದ ವರ್ತಿಸ್ಕೊಳ್ಬೇಕು. ಇನ್ನು ವ್ಯಾಪಾರದಲ್ಲಿ ಸಮಸ್ಯೆಗಳು ಎದುರಾಗ್ತಿದ್ರೆ, ಅಂಗಡಿಗಳಿಗೆ ಗ್ರಾಹಕರು ಬರದೇ ಇದ್ದರೆ, ಆದಾಯಗಳು ಕಡಿಮೆಯಾಗಿದ್ದರೆ, ಹೂಡಿಕೆಗಳು ಫಲ ನೀಡದೇ ಇದ್ದರೆ ಅಥವಾ ವ್ಯಾಪಾರದಲ್ಲಿ ನಷ್ಟವಾಗ್ತಿದ್ರೆ, ಗುರುವಾರ ಬೆಳಿಗ್ಗೆ ಅಂಗಡಿ ಅಥವಾ ಕಚೇರಿಯನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ದೇವರ ಸ್ಮರಣೆಯನ್ನು ಮಾಡಿ ಕಡಲೆಬೇಳೆ, ಅರಿಶಿನ, ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಸಮಸ್ಯೆಗಳು ದೂರವಾಗುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಪ್ರಾಮಾಣಿಕತೆ, ಸರಿಯಾದ ಲೆಕ್ಕಾಚಾರ ಮತ್ತು ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸೋದು ಗುರುಗ್ರಹದ ಗುಣಗಳಿಗೆ ಹೊಂದಿಕೆಯಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಆದಷ್ಟು ನೀವು ಗುರುವಾರ ದಿನ ಇಂತಹ ಕೆಲಸಗಳನ್ನು ಮಾಡಬಾರ್ದು. ಕೆಲವು ಸಂಪ್ರದಾಯಗಳ ಪ್ರಕಾರ ಗುರುವಾರ ಅನಗತ್ಯ ಜಗಳ, ಹಿರಿಯರನ್ನು ಅವಮಾನಿಸೋದು, ಮೋಸ ಮಾಡೋದು, ಸುಳ್ಳು ಹೇಳೋದು ಹಾಗೂ ಧರ್ಮ ಕಾರ್ಯಗಳನ್ನು ನಿರ್ಲಕ್ಷಿಸುವುದನ್ನು ನೀವು ತಪ್ಪಿಸಬೇಕು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೋಡೋದಾದರೆ, ಮನೆಯ ಈಶಾನ್ಯ ಭಾಗವನ್ನು ನೀವು ಸ್ವಚ್ಛವಾಗಿಟ್ಕೊಳ್ಬೇಕು. ಪೂಜಾ ಸ್ಥಳದಲ್ಲಿ ದೀಪ ಹಚ್ಚುವುದು ಮತ್ತು ಮನೆಯಲ್ಲಿ ಶಾಂತಿ ವಾತಾವರಣವನ್ನು ಕಾಪಾಡೋದು ಶುಭಕರವಾಗಿರುತ್ತೆ. ವ್ಯಾಪಾರ ಸ್ಥಳದಲ್ಲೂ ಕೂಡ ಸ್ವಚ್ಛತೆ, ಬೆಳಕು ಮತ್ತು ವ್ಯವಸ್ಥಿತ ವಾತಾವರಣ ಗ್ರಾಹಕರಿಗೆ ಉತ್ತಮ ಅನುಭವವನ್ನು ನೀಡುವುದರ ಜೊತೆಗೆ ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಈ ಪರಿಹಾರಗಳು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳನ್ನು ಆಧರಿಸಿದೆ. ಇವುಗಳ ಜೊತೆಗೆ ಕಠಿಣ ಶ್ರಮ, ಪ್ರಾಮಾಣಿಕತೆ, ಹೊಸ ಕೌಶಲ್ಯಗಳನ್ನು ಕಲಿಯೋದು, ಸರಿಯಾದ ಯೋಜನೆ ಮತ್ತು ಹಣಕಾಸಿನ ಶಿಸ್ತು ಕೂಡ ನಿಮ್ಮ ಯಶಸ್ಸಿಗೆ ಮುಖ್ಯವಾದಂತಹ ಕಾರಣವಾಗುತ್ತೆ. ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಒಂದು ವೈದಿಕ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.